ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಎಲ್ರಿಗೂ ಲಾಂಗ್ ಟರ್ಮ್ ಆಗಿ ವಿಡಿಯೋಸ್ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಓಕೆ, ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಹಾಗಾಗಿ ನೀವು ಒಂದು ಶಾರ್ಟ್ ಆಗಿ ನಿಮಗೆ ಅರ್ಥ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಓಕೆ, ಎಲ್ಲೋ 1 ಅವರ್ 2 ಅವರ್ ಯಾವುದೋ ಒಂದು ವಿಡಿಯೋ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ. ಸೊ 10 ಮಿನಿಟ್ಸ್ 15 ಮಿನಿಟ್ಸ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಏನೂ ಲಾಸ್ ಆಗೋದಿಲ್ಲ. ಸೊ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋಂಥ ಒಂದು ಅಪಾರ್ಚುನಿಟಿ ನೀವೇ ಕಂಡ್ಕೋಬೋದು. ಓಕೆ, ಸೊ ವಿಡಿಯೋನ ನೋಡಿ. ನಾನು ಹೇಳಿದೆ ನಿಮಗೆ ಇಲ್ಲಿ ಯಾವ ರೀತಿ ಇನ್ಕಮ್ ಮಾಡಬೇಕು ಅಂತ ಕೆಲವರು ಕೇಳ್ತಾ ಇದ್ರಿ, ಆ್ಯಂಡ್ ಇನ್ವೆಸ್ಟ್ ಮಾಡಬೇಕಂತ ಕೆಲವರು ಕೇಳ್ತಾ ಇದ್ದೆ. ಸೊ ಕಂಪ್ನಿ ಸೇಫಾ ಅಂತ ಕೇಳ್ತಾ ಇದ್ರಿ. ಹೌದು, ಸೊ ಈಗ ನಾನು ಈ 3 ವಿಷಯ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಫಸ್ಟು ನಾನು ನಿಮಗೆ ಇನ್ವೆಸ್ಟ್ ಮಾಡಬೇಕಾ? ಹೌದು, ಇನ್ವೆಸ್ಟ್ ಮಾಡಲೇಬೇಕು. ನೀವೇ ಆಗಲಿ, ನಾನೇ ಆಗಲಿ, ಯಾರೇ ಆಗಲಿ, ಎಲ್ಲ ಇನ್ವೆಸ್ಟ್ ಮಾಡಿನೇ ಜಾಯ್ನ್ ಆಗಬೇಕು. ಸೊ ಇನ್ಕಮ್ ಮಾಡಬೇಕು ಅಂತ ಅಂದರೆ ನಿಮಗೊಂದು ಲಿಂಕ್ ಅಂತ ಸಿಗಬೇಕು, ನಿಮಗೊಂದು ರಿಜಿಸ್ಟ್ರೇಷನ್ ಲಿಂಕ್ ಅಂತ ಸಿಗಬೇಕು ಅಂತಂದರೆ ನಿಮಗೆ ಅಫ್ಕೋರ್ಸ್ ಇನ್ವೆಸ್ಟ್ ಮಾಡಲೇಬೇಕಾಗಿ ಬರುತ್ತೆ. ಸೊ ಕೋರ್ಸ್ನ ಕಲಿಬೇಕು ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡಲೇಬೇಕು. ಸೊ ಈ ಒಂದು ಪ್ಲ್ಯಾಟ್ಫಾರ್ಮು ಎಜುಕೇಷ್ನಲ್ ಬೇಸ್ಡ್ ಪ್ಲ್ಯಾಟ್ಫಾರ್ಮ್. ಓಕೆ, ಸ್ಕಿಲ್ ಬೇಸ್ಡ್ ಪ್ಲ್ಯಾಟ್ಫಾರ್ಮ್. ಸೊ ಕೋರ್ಸಸ್ನ ಕಲಿಬೇಕು, ಕೋರ್ಸಸ್ನ ಪ್ರಮೋಟ್ ಮಾಡಬೇಕು ಅಂತಂದ್ರೂ ಕೂಡ ನೀವು ಇನ್ವೆಸ್ಟ್ ಮಾಡಲೇಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಕಂಪ್ನಿ ಸೇಫ್ ಅಂತ ಕೇಳ್ತೀರಾ? ಅಫ್ಕೋರ್ಸ್ ಕಂಪ್ನಿ ಸೇಫ್ ಆಗಿದೆ. ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿರುವಂಥ ಕಂಪ್ನಿ. ಸೊ ಸುಮ್ಮನೆ ಯಾವುದೇ ಕಂಪ್ನಿ ಕೂಡ ಗೌರ್ಮೆಂಟ್ಗೆ ಟ್ಯಾಕ್ಸ್ನ ಕಟ್ಟೋದಿಲ್ಲ. ಸೊ ಅದು ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಯಾವ ಕಂಪ್ನಿ ಕೂಡ 5% ಟ್ಯಾಕ್ಸ್ನ ಗೌರ್ಮೆಂಟ್ಗೆ ಕಟ್ತಾ ಇಲ್ಲ. ಸೊ ಕಟ್ತಾ ಇದೆ ಅಂತಂದಮೇಲೆ ಆಬ್ವಿಯಸ್ಲಿ ಸೇಫ್ ಆಗಿದೆ ಅಂತ. ಇಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ. ನಾನೇ ಅಂತಲ್ಲ, ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಡಾಕ್ಟರ್ಸ್, ಲಾಯರ್ಸ್, ಪೊಲೀಸ್, ಸುಮಾರು ಜನ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಕ್ಟರ್ಸ್ ಕೂಡ ಇಲ್ಲಿ ವರ್ಕ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವರೆಲ್ಲ ಇಷ್ಟು ಧೈರ್ಯವಾಗಿ ಇನ್ವೆಸ್ಟ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಆಬ್ವಿಯಸ್ಲಿ ಇದು ಸೇಫ್ ಇದೆ ಅಂತಲೇ ಅರ್ಥ. ಸೊ ಸೇಫ್ ಇದ್ದಲ್ಲೇ ಈ ಒಂದು ಪ್ಲ್ಯಾಟ್ಫಾರ್ಮ್ ಇಂಡಿಯಾದ ನಂಬರ್ 1 ಎಂಟೆಕ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಇಲ್ಲ ಅಂತಂದರೆ ಇಷ್ಟು ವರ್ಷಗಳ ಕಾಲ ಈ ಬಿಸ್ನೆಸ್ ರನ್ ಆಗ್ತಿರಲಿಲ್ಲ, ಈ ಒಂದು ಕಂಪ್ನಿ ಇಷ್ಟು ಸಕ್ಸಸ್ ಆಗಿ ಗ್ರೋ ಆಗೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ದಟ್ ಈಸ್ ಒನ್ ಐ ಹ್ಯಾವ್ ಟು ಕ್ಲಿಯರ್ ದ್ಯಾಟ್. ಓಕೆ, ಸೊ ಇದು ಕಂಪ್ನಿ ಸೇಫ್ ಇದೆಯಾ ಅಂತ ನಿಮಗೆ. ಸೊ ಅದ್ರದ್ದು ಸರ್ಟಿಫಿಕೇಟ್ನ ಹಾಕ್ತೀನಿ, ನೋಡ್ಕೊಳ್ಳಿ ಆಯಿತಾ. ಓಕೆ, ಸೊ ನೆಕ್ಸ್ಟ್ ಒನ್ ನಾವು ಹೇಗೆ ಅರ್ನ್ ಮಾಡ್ತೀವಿ ಇಲ್ಲಿ. ಸೊ ಡ್ಯಾಶ್ಬೋರ್ಡ್ನ ತೋರಿಸ್ತಾ ಇರ್ತಾರೆ, ಲೈವ್ ಆ್ಯಂಡ್ ಪ್ರೂಫ್ನ ತೋರಿಸ್ತಾ ಇರ್ತಾರೆ, ಹೇಗೆ ಅರ್ನ್ ಮಾಡ್ತಾರೆ ಅನ್ನೋ ಡೌಟ್ ನಿಮಗೆ. ಇಲ್ಲಿ ನಮಗೆ 3 ರೀತಿಯಲ್ಲಿ ಇನ್ಕಮ್ನ ಮಾಡೋದಕ್ಕೆ ಕಂಪ್ನಿ ಒಂದು ಅವಕಾಶನ ಕೊಡುತ್ತೆ. ಒಂದು ಅಫಿಲಿಯೇಟ್ ಮಾರ್ಕೆಟ್ಗೆ ಅಂತ, ಒಂದು ಫ್ರೀಲ್ಯಾನ್ಸಿಂಗ್ ಅಂತ, ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಅಥವಾ ಇನ್ನೊಂದು ಓನ್ ಬಿಸ್ನೆಸ್ನ ಮಾಡಲಿಕ್ಕೆ. ಸೊ ಈ 3 ರೀತಿಯಲ್ಲಿ ನಿಮಗೆ ಕಂಪ್ನಿ ಹೆಲ್ಪ್ ಮಾಡುತ್ತೆ. ಫಸ್ಟ್ ಒನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಹೇಳ್ತೀನಿ. ಸೊ ಇವಾಗ ಈ ಕಂಪ್ನಿ ನಾನು ಸ್ಕಿಲ್ ಬೇಸ್ಡ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದೆ, ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದೆ. ಓಕೆ, ಸೊ ಏನು 4-5 ಬಂಡಲ್ ಅಂತ ಇರುತ್ತೆ ಇಲ್ಲಿ. ಸೊ ಆ 5 ಬಂಡಲ್ನ ನಾವು ನಮ್ಮ ಲಿಂಕ್ ಮುಖಾಂತರ ಸೇಲ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು. ಸೊ ಪ್ರಮೋಟ್ ಮಾಡಿ ಮಾರ್ಕೆಟಿಂಗ್ ಮಾಡೋದು. ಸೊ ಈ ರೀತಿ ಪ್ರಮೋಟ್ ಮಾಡಿ ಮಾರ್ಕೆಟಿಂಗ್ ಮಾಡಿ ನಾವು ಕೋರ್ಸಸ್ನ ಸೇಲ್ ಮಾಡಿದಾಗ ಇಲ್ಲಿ 5 ಬಂಡಲ್ ಇರುತ್ತೆ ನಿಮಗೆ. ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟರ್, ಆ್ಯಂಡ್ ರೀಸೆಂಟಾಗಿ ಹೊಸ ಕೋರ್ಸ್ ಲಾಂಚ್ ಆಯಿತು, ಬಿಸ್ನೆಸ್ ಮಾಸ್ಟ್ರಿ ಅಂತ. ಸೊ ಈ ಕೋರ್ಸ್ಗಳನ್ನ ನಾವು ನಮ್ಮ ಲಿಂಕ್ ಮುಖಾಂತರ ಪ್ರಮೋಟ್ ಮಾಡೋದು. ಸೊ ಇಂಟ್ರೆಸ್ಟ್ ಇರೋರು ನಿಮ್ಮ ಆ ಲಿಂಕ್ ಮುಖಾಂತರ ಕೋರ್ಸ್ನ ಪರ್ಚೇಸ್ ಮಾಡಿರುತ್ತೆ, ಕಂಪ್ನಿ ಕಡೆ ನಿಮಗೆ 70% ಕಮಿಷನ್ ಅಂತ ಸಿಗುತ್ತೆ. ಸೊ ಆ ವರ್ಕ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಎಲ್ಲರೂ ಲೈವ್ ಲೈವ್ ಅರ್ನಿಂಗ್ ಅಪ್ಡೇಟ್ಸ್ ಡ್ಯಾಶ್ಬೋರ್ಡ್ನ ತೋರಿಸ್ತಾ ಇರ್ತಾರಲ್ವ, ಅವರು ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿನೇ ಇನ್ಕಮ್ ಮಾಡ್ತಾ ಇರೋದು. ಆ್ಯಂಡ್ ನಾನು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ನಮಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂತಂದರೆ, ಜಸ್ಟ್ ನಾವು ಕೋರ್ಸಸ್ನ ಕಲಿತೀವಿ ಅನ್ನೋದಾಗಿದ್ದರೆ ಫ್ರೀಲ್ಯಾನ್ಸಿಂಗ್ ಮಾಡ್ಕೋಬೋದು. ಓಕೆ, ಸೊ ಫ್ರೀಲ್ಯಾನ್ಸಿಂಗ್ ಅಂತಂದರೆ ನಿಮ್ಗೆ ಯಾವ ಕೋರ್ಸ್ನ ಇಂಟ್ರೆಸ್ಟ್ ಇರುತ್ತೋ, ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಇಮೇಲ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್. ಸೊ ಸುಮಾರು ಕೋರ್ಸ್ಗಳಿದ್ದಾವೆ, ಅಪ್ ಟು 31 ಕೋರ್ಸ್ಗಳು ಇಲ್ಲಿ ಸಿಗ್ತಾವೆ ನಿಮಗೆ. ಸೊ ನಿಮ್ಗೆ ಯಾವ ಕೋರ್ಸ್ನ ಬೇಕಾದರೂ ನೀವು ಕಲಿಬೋದು. ಸೊ ಅದಕ್ಕೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ ನಿಮಗೆ. ಈ ಕೋರ್ಸ್ನ ಕಲಿಬೇಕು, ಇಷ್ಟೇ ಕಲಿಬೇಕು ಅಂತ ಯಾವುದೇ ರೀತಿ ಇಲ್ಲ. ಓಕೆ, ಸೊ ಕಲಿಬೋದು. ಕೋರ್ಸ್ನ ಕಲಿತು ಆ ಕೋರ್ಸ್ ಬೇಸ್ಡ್ ನೀವು, ಆ ಸ್ಕಿಲ್ ಬೇಸ್ಡ್ ನೀವು ಇನ್ಕಮ್ನ ಮಾಡ್ಬೋದು. ಓಕೆ, ಫ್ರೀಲ್ಯಾನ್ಸರಾಗಿ. ಸೊ ಫ್ರೀಲ್ಯಾನ್ಸರಾಗಿ ವರ್ಕ್ ಮಾಡ್ತೀರಾ ಅಂತಂದರೆ ಯಾವುದೇ ರೀತಿ ಬಾಸ್ಗೆ ವರ್ಕ್ ಮಾಡಬೇಕು, ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡಬೇಕು ಅನ್ನೋ ಯಾವುದೇ ನೆಸೆಸಿಟಿ ಇರೋದಿಲ್ಲ. ನಿಮ್ಮ ಓನ್ ಒಂದು ರೀತಿ ನಿಮಗೆ ನೀವೇ ಬಾಸ್ ಆಗಿ ವರ್ಕ್ ಮಾಡ್ತೀರಾ ಅಂತಂದರೆ. ಓಕೆ, ನಿಮ್ಗೆ ಇಷ್ಟ ಬಂದಾಗೆ ನಿಮ್ಗೆ ಯಾವಾಗ ಬೇಕೋ, ನಿಮ್ಗೆ ಹೇಗೆ ಬೇಕೋ ನೀವು ವರ್ಕ್ ಮಾಡ್ಬೋದು ಫ್ರೀಲ್ಯಾನ್ಸರಾಗಿ. ನೆಕ್ಸ್ಟ್ ಇನ್ನೊಂದು ಬಿಸ್ನೆಸ್ ಅಂತ ಹೇಳಿದೆ ನೀವು. ಇದು ಒಂದು ರೀತಿ ಓನ್ ಬಿಸ್ನೆಸ್. ಸೊ ನಿಮಗೆ ಓನ್ ಬಿಸ್ನೆಸ್ ಯಾವ ರೀತಿ ರನ್ ಮಾಡಬೇಕು, ಹೇಗೆ ನಾವು ಅಚೀವ್ ಆಗಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಎಲ್ಲವನ್ನೂ ಕಲಿಬೋದು ಬಿಸ್ನೆಸ್ ಮಾಸ್ಟ್ರಿಯಲ್ಲಿ. ಓಕೆ, ಸೊ ಈ 3 ರೀತಿಯಲ್ಲಿ ನೀವು ಇನ್ಕಮ್ ಮಾಡ್ಬೋದು. ಓಕೆ, ಈ ಒಂದು ಅಪಾರ್ಚುನಿಟಿ ನಿಮಗೆ ಸಿಗುತ್ತೆ. ಸೊ ನೀವೇನಾದರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀರಾ ಅಂತಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಎಲ್ಲ ಸಪೋರ್ಟು ಕೂಡ ಸಿಗುತ್ತೆ. ಅಫಿಲಿಯೇಟ್ ಬೂಟ್ ಕ್ಯಾಂಪ್ ಸಪೋರ್ಟ್ ಕೂಡ ಆಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ ಸಪೋರ್ಟ್ ಆಗಿರ್ಬೋದು, ಟ್ರೈನಿಂಗ್ ಸಪೋರ್ಟ್ ಆಗಿರ್ಬೋದು, ಎಲ್ಲವೂ ಕಂಪ್ನಿ ಕಡೆಯಿಂದನೇ ನಿಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಫ್ಯೂಚರಲ್ಲಿ ನೀವೇನಾದರೂ ಕಾರ್ಸ್ ತೊಗೊಳ್ಳೋವಂಥದ್ದು ಏನಾದರೂ ಥಾಟ್ ಇದೆ ಅಂತಂದರೆ ಅದಕ್ಕೂ ಕೂಡ ನಿಮಗೆ ಸಪ್ರೇಟಾಗಿ ಅದಕ್ಕೊಂದು ಕಾರ್ ಫಂಡ್ಸ್ ಅಂತ ಒಂದು ಸಪ್ರೇಟ್ ಪ್ರೋಗ್ರಾಮ್ ಇರುತ್ತೆ. ಸೊ ಅದನ್ನು ನೀವು ಅಚೀವ್ ಮಾಡ್ಕೋಬೋದು. ಓಕೆ,
ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ಹೋಗುವಂಥ ಇಂಟೆನ್ಷನ್ ನಿಮಗೆ ಏನಾದರೂ ಇದೆ ಅಂತಂದರೆ ಸೊ ಸರ್ಟನ್ ಇದು ಅಂತದ್ದು ಇರುತ್ತೆ ನಿಮಗೆ. ಸೊ ಅದನ್ನು ರೀಚ್ ಆದರೆ ಅಂತಂದರೆ ನೀವು ಕೂಡ ಫ್ರೀಯಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ಕೂಡ ಹೋಗ್ಬೋದು. ಓಕೆ, ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಆ್ಯಕ್ಚುಲಿ ಇಲ್ಲಿಗೆ ನಿಮಗೆ ಯಾವುದೇ ರೀತಿ ಟೈಮ್ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅಂದರೆ ನೀವು ಇಷ್ಟೇ ಟೈಮ್ ವರ್ಕ್ ಮಾಡಬೇಕು, ಇಷ್ಟೇ ಅವರ್ ವರ್ಕ್ ಮಾಡಬೇಕು ಅಂತ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಓಕೆ, ನಿಮಗೆ ಯಾವಾಗ ಟೈಮ್ ಫ್ರೀ ಇರುತ್ತೋ ನೀವು ಆವಾಗ ವರ್ಕ್ನ ಮಾಡ್ಕೋಬೋದು. ಸೊ ಓಕೆ, ಆ್ಯಂಡ್ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಕೂಡ ನಿಮಗೆ ಕೇಳೋದಿಲ್ಲ. ಕ್ವಾಲಿಫಿಕೇಷನ್ ಯಾಕೆ ಕೇಳೋಲ್ಲ ಅಂತಂದರೆ ನೆಸಸರಿ ಇಲ್ಲ ಅಂತ ಒಬ್ಬೊಬ್ಬರಿಗೆ ಅನಿಸ್ಬೋದು. ಕ್ವಾಲಿಫಿಕೇಷನ್ ಏನು ಕೇಳೋದಿಲ್ಲ, ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಂದಾಗ ಕಂಪ್ನಿ ಫೇಕೆ ಅಂತ ಅನ್ಕೊಳ್ತಾರೆ. ನೋ, ಆ ರೀತಿ ಏನಿಲ್ಲ. ಓಕೆ, ಸೊ ಯಾರು ಬೇಕಾದರೂ ವರ್ಕ್ ಮಾಡ್ಬೋದು. ನಿಮಗೆ ಬೇಸಿಕ್ ಗೊತ್ತಿದೆ ಅಂತಂದರೆ, ಇಂಗ್ಲೀಷ್ ಹಿಂದಿ ಬೇಸಿಕ್ ಗೊತ್ತಿದೆ ಅಂದರೆ ನೀವು ಕೂಡ ವರ್ಕ್ನ ಮಾಡ್ಬೋದು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಟೈಮ್. ಓಕೆ, ನಿಮ್ಮ ಫ್ರೀ ಟೈಮಲ್ಲೇ ನೀವು ವರ್ಕ್ನ ಮಾಡ್ಕೋಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಲೈವ್ ಟ್ರೈನಿಂಗ್ಸ್ ಕೂಡ ಸಿಗ್ತವೆ. ಲೈವ್ ಟ್ರೈನಿಂಗ್ಸ್ನ ಅಟೆಂಡ್ ಮಾಡ್ಕೋಬೋದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀರಾ ಅಂತಂದರೆ ಫ್ರೀಲ್ಯಾನ್ಸಿಂಗಲ್ಲಿ ನಿಮಗೆ ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ರನ್ ಮಾಡಬೇಕು, ನಾವು ನಮ್ಮ ಬಿಸ್ನೆಸ್ ಯಾವ ರೀತಿ ರನ್ ಮಾಡಬೇಕು ಅನ್ನೋದಕ್ಕೂ ಕೂಡ ಸಪ್ರೇಟ್ ಟ್ರೈನಿಂಗ್ಸ್ಗಳ ನಿಮಗೆ ಸಿಗುತ್ತೆ. ಸೊ ಆ ಟ್ರೈನಿಂಗ್ಸ್ನ ಅಟೆಂಡ್ ಮಾಡ್ಕೊಂಡು ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ನ ಮಾಡ್ಕೋಬೋದು. ಇಲ್ಲ ನಾನು 3 ಮಾಡ್ತೀನಿ, ಅಫಿಲಿಯೇಟ್ ಮಾರ್ಕೆಟಿಂಗ್, ಬಿಸ್ನೆಸ್, ಫ್ರೀಲ್ಯಾನ್ಸಿಂಗ್ ಎಲ್ಲನೂ ಮಾಡ್ತೀನಿ ಅಂತಂದರೆ ಎಲ್ಲನೂ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಓಕೆ, ಸೊ ಇಷ್ಟೆಲ್ಲ ನಾನು ನಿಮಗೆ ಈ ವರ್ಕ್ ಬಗ್ಗೆ ಸಿಂಪಲ್ಲಾಗಿ ಹೇಳಿದ್ದೀನಿ. ಓಕೆ, ಅಫಿಲಿಯೇಟ್ ಮಾರ್ಕೆಟಿಂಗ್, ಫ್ರೀಲ್ಯಾನ್ಸಿಂಗ್ ಆ್ಯಂಡ್ ಬಿಸ್ನೆಸ್. ಸೊ ಈ 3 ರೀತಿ ಇನ್ಕಮ್ ಮಾಡ್ಬೋದು. ಸೊ ಕೋರ್ಸಸ್ನ ಪರ್ಚೇಸ್ ಮಾಡಲೇಬೇಕಾಗಿ ಬರುತ್ತೆ. 5 ಬಂಡಲ್ ಇರುತ್ತೆ. 5 ಬಂಡಲಲ್ಲಿ ನೀವು ಯಾವ ಬಂಡಲ್ನ ಚೂಸ್ ಮಾಡ್ಕೊಂಡು ಬೇಕಾದರೂ ಜಾಯ್ನ್ ಆಗ್ಬೋದು. ಬ್ರ್ಯಾಂಡಿಂಗ್ ಮಾಸ್ಟರಿ, ಟ್ರಾಫಿಕ್ ಮಾಸ್ಟರಿ, ಇನ್ಫ್ಲೂಯೆನ್ಸ್, ಫೈನಾನ್ಸ್, ಬಿಸ್ನೆಸ್, ಯಾವ ಕೋರ್ಸ್ನ ತೊಗೊಳ್ತಾರೆ ಅಂತಂದ್ರೂ ತೊಗೋಬೋದು. ಓಕೆ, ಸೊ ಎಲ್ಲ ಬಂಡಲ್ಗೂ ಡಿಫ್ರೆಂಟ್ ಅಮೌಂಟ್ ಇದೆ. ಓಕೆ, ಬ್ರ್ಯಾಂಡಿಂಗ್ ಮಾಸ್ಟರಿ ಅಂದರೆ 3,500 ಇದೆ, ಟ್ರಾಫಿಕ್ ಮಾಸ್ಟರಿ ಅಂದರೆ 6,000 ಇದೆ, ಇನ್ಫ್ಲೂಯೆನ್ಸ್ ಮಾಸ್ಟರಿಗೆ 11,000 ಇದೆ, ಫೈನಾನ್ಸ್ ಮಾಸ್ಟರಿಗೆ 15,000 ಇದೆ, ಆ್ಯಂಡ್ ಬಿಸ್ನೆಸ್ ಮಾಸ್ಟರಿಗೆ 21,000 ಇದೆ. ಸೊ ಈ 4 ಬಂಡಲ್ಗಳಲ್ಲಿ ನಿಮ್ಗೆ ಯಾವ ಕೋರ್ಸ್ನ ಬೇಕೋ ಆ ಕೋರ್ಸ್ನ ತೊಗೊಂಡು ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಆ ಸ್ಕಿಲ್ಸ್ ಆ ಬಂಡಲ್ ಡಿಪೆಂಡೆಂಟಾಗಿ ನೀವು ವರ್ಕ್ನ ಮಾಡ್ಬೋದು, ಕಮಿಷನ್ನ ತೊಗೋಬೋದು. ಸೊ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ, ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಇದ್ದಾರೆ ಬಿಸ್ನೆಸ್ ಓಕೆ ರನ್ ಮಾಡ್ತಾ ಇರೋರು, ಅರ್ನ್ ಮಾಡ್ತಾ ಇರೋರು. ಪ್ರೂಫ್ಗಳು ಕೂಡ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಸುಮಾರು ಹಾಕಿದ್ದೀನಿ. ಹೌಸ್ ವೈಫ್ಸ್, ಸ್ಟೂಡೆಂಟ್ಸ್, ಜಾಬ್ ಹೋಲ್ಡರ್ಸ್, ಯಾರು 9 to 5 ವರ್ಕ್ನ ಮಾಡಿ ಏನೋ ಒಂದು ಸೈಡ್ ಇನ್ಕಮ್ ಬೇಕು, ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಬೇಕು, ಒಂದೇ ಪೇಮೆಂಟ್ ನಮಗೆ ಸಾಕಾಗ್ತಾ ಇಲ್ಲ ಅನ್ನೋರು ಕೂಡ ಇಲ್ಲಿ ವರ್ಕ್ ಮಾಡಿ ಅರ್ನ್ ಮಾಡ್ತಾ ಇರೋರು ಇದ್ದಾರೆ. ಮನೇಲೇ ಇದ್ದೀವಿ, ವರ್ಕ್ ಎಲ್ಲ ಏನಿಲ್ಲ ನಮಗೂ ಕೂಡ. ಸೊ ಏನಾದರೂ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿದರೆ ಸೊ ಮನೆ ನಡೆಸ್ಬೋದಲ್ಲ ಅನ್ನೋರು, ಹೌಸ್ ವೈಫ್ ಅವರು ಕೂಡ ಇಲ್ಲಿ ವರ್ಕ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ಟೂಡೆಂಟ್ಸ್ ಆಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ಯೋಚನೆ ಮಾಡ್ತಾರೋರು ಅವರು ಕೂಡ ಸುಮಾರು ಜನ ವರ್ಕ್ನ ಮಾಡ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಜಾಬ್ ಹೋಲ್ಡರ್ಸ್ ಆಗಿರ್ಬೋದು, ಸೊ ಯಾರೆಲ್ಲ ಬೇಕಾದರೂ ವರ್ಕ್ನ ಮಾಡ್ಬೋದು. ಓಕೆ, ಅವ್ರು ಅರ್ನ್ ಮಾಡಿರೋ ಪ್ರೂಫ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಹಾಕಿದ್ದೀನಿ. ಕಂಪ್ನಿ ಲೀಗಲಿಟೀಸ್ ಪ್ರೂಫ್ನ ಕೂಡ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಹಾಕಿದ್ದೀನಿ. ಸೊ ಎವ್ರಿಥಿಂಗ್ ನಾನು ಅಲ್ಲಿ ಹೈಲೈಟ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ಯಾವ ರೀತಿ ವರ್ಕ್ ಹೀಗೆ ಏನು ಅಂತ. ಸೊ ಯಾರ್ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ, ಅವ್ರು ಎಷ್ಟು ಅರ್ನ್ ಮಾಡಿದ್ದಾರೆ ಎಲ್ಲನೂ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಕೂಡ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಂತಂದರೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ, ನಾನು ಕಲಿಯೋದಕ್ಕೆ ರೆಡಿ ಇದ್ದೀನಿ, ಕಲಿತು ನಾನು ಅರ್ನ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನೋ ಹಾಗಿದ್ರೆ ನಾನು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಹಾಯ್ ಅಂತ ಮೆನ್ಷನ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ನನ್ನ ಕಡೆಯಿಂದ ನಿಮಗೆ ಫ್ರೀ ಕನ್ನಡ ಮೆಂಟರ್ಶಿಪ್ ಕೂಡ ಸಿಗುತ್ತೆ ನಿಮಗೆ. ಓಕೆ, ಸೊ ಕನ್ನಡ ಮೆಂಟರ್ಶಿಪ್ ಫ್ರೀಯಾಗಿ ಸಿಗೋದ್ರಿಂದ ನಾನು ನಿಮಗೆ ಕೂಡ ಗೈಡ್ ಮಾಡ್ತಾ ಇರ್ತೀನಿ ಕನ್ನಡದಲ್ಲಿ. ಆ್ಯಂಡ್ ರೀಫಂಡ್ ಪಾಲಿಸಿ ಕೂಡ ನಿಮಗೆ ಸಿಗುತ್ತೆ. ಸೊ ನನ್ನ ಅಂಡರಲ್ಲಿ ಜಾಯ್ನ್ ಆದರೆ ಅಂತಂದರೆ ರೀಫಂಡ್ ಪಾಲಿಸಿ ಕೂಡ ನಿಮಗೆ ಸಿಗುತ್ತೆ. ವಿತಿನ್ 24 hours ನಿಮಗೆ ವರ್ಕ್ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ರೀಫಂಡ್ ಕೂಡ ಮಾಡ್ಕೋಬೋದು. ಓಕೆ, ಸೊ ನಿಮ್ಗೆ ಯಾವ ಬಂಡಲಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.